ರುಕ್ಮಿಣಿ ವಸಂತ್ ಕಾಂತಾರ ಸಿನಿಮಾದಲ್ಲಿ ಕನಕವತಿ ಪಾತ್ರದ ಮೂಲಕ ಟಾಕ್ ಆಫ್ ದಿ ಟೌನ್ ಆಗಿದ್ದವರು. ಇದೇ ರುಕ್ಮಿಣಿ ವಸಂತ್ಗೆ ಈಗ ಸೈಬರ್ ಕಳ್ಳರ ಕಾಟ ವಿಪರೀತವಾಗಿಬಿಟ್ಟಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ನಟಿ ಏರಿದ್ದಾರೆ. ಕಾಂತಾರದ ಕನಕವತಿಗೆ ಸೈಬರ್ ಖದೀಮರ ಕಾಟ ವಿಪರೀತವಾಗಿದೆ. ನಟಿ ರುಕ್ಮಿಣಿ ವಸಂತ್ ಬೆಂಬಿದ್ದಿದ್ದಾರಾ ಸೈಬರ್ ಕಳ್ಳರು. ಸೈಬರ್ ಕಳ್ಳರಿಂದ ಬೇಸತ್ತು ನಟಿ ರುಕ್ಮಿಣಿ ವಸಂತ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಕಾಂತಾರದ ಕನಕವತಿ. ಏನಾಗ್ತಾ ಇದೆ, ಹೇಗೆ ಇವ್ರ ಹೆಸರನ್ನು ಹೇಳ್ಕೊಂಡು ವಂಚನೆ ಮಾಡ್ತಿದ್ದಾರೆ, ಯಾರ್ಯಾರಿಗೆ ಫೋನ್ ಮಾಡ್ತಾ ಇದ್ದಾರೆ, ಯಾವ ನಂಬರಿಂದ ಫೋನ್ ಹೋಗ್ತಾ ಇದೆ, ಎಲ್ಲದರ ಡೀಟೇಲ್ಸನ್ನು ಕೂಡ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೊಟ್ಟಿರುವಂಥದ್ದು. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟ ನಟಿಯರನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಸೈಬರ್ ವಂಚನೆಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಉಪೇಂದ್ರ ದಂಪತಿಯು ಕೂಡ ಈ ಸೈಬರ್ ವಂಚನೆಯ ವಿಚಾರದಲ್ಲಿ ಸಮಸ್ಯೆಯನ್ನು ಫೇಸ್ ಮಾಡಿದರು, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದರು. ಈಗ ರುಕ್ಮಿಣಿ ವಸಂತ್ ಅವರು ಕೂಡ ಅದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಪೊಲೀಸರಿಗೆ ಮಾಹಿತಿ ಕೊಟ್ಟರೆ, ಮತ್ತೊಂದು ತಮ್ಮ ಅಭಿಮಾನಿಗಳಿಗೂ ಕೂಡ ಒಂದು ಸಂದೇಶವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ. ಇಂತಹ ನಂಬರ್ನಿಂದ ನನ್ನ ಹೆಸರು ಹೇಳಿಕೊಂಡು ಹಣ ಪೀಕುವಂತಹ ಕೆಲಸ, ವಂಚನೆ ಮಾಡುವಂತಹ ಕೆಲಸ ಆಗ್ತಾ ಇದೆ, ಯಾರೂ ಕೂಡ ಈ ನಂಬರ್ಗೆ ರಿಯಾಕ್ಟ್ ಮಾಡಬೇಡಿ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆ ಕಾಲ್ ಹೋಗಿತ್ತು, ಯಾರ್ಯಾರಿಗೆ ಮೆಸೇಜ್ ಹೋಗಿತ್ತು, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರದ್ದು ವೆರಿಫೈಡ್ ಅಕೌಂಟು, ಹಂಗಾದ್ರೂ ಹೆಂಗೆ ಸುಲಿಗೆ ಮಾಡೋದಕ್ಕೆ ಸಾಧ್ಯ ಹೇಳ್ತೀವಿ ನಿಮಗೆ. ರುಕ್ಮಿಣಿ ವಸಂತ್ ಹೆಸರಲ್ಲಿ ಕರೆ ಮಾಡಿ ವಂಚನೆ ಆಗ್ತಾ ಇರೋದು. ರುಕ್ಮಿಣಿ ವಸಂತ್ ಹೆಸರಲ್ಲಿ ಕಾಲ್ ಮಾಡಿ ನಾವು ಇವರೇ ಅಂತ ಹೇಳಿ ದುಡ್ಡು ಇಸ್ಕೊಳ್ಳೋ ಕೆಲಸ, ಆಮೇಲೆ ಅವರ ಹೆಸರಿಗೆ ಕಳಂಕ ತರೋ ಕೆಲಸ ಎಲ್ಲ ಆಗ್ತಾ ಇದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಟಿ. ಏನೇ ವಿಷಯ ಇದ್ರೂ ಕೂಡ ನನ್ನೊಂದಿಗೆ ಮಾತಾಡಿ, ನನ್ನಿಂದ ಒಂದು ಕ್ಲಾರಿಫಿಕೇಶನ್ ತಗೊಳ್ಳಿ, ಹಾಗೂ ಮೋಸ ಹೋಗಬೇಡಿ ಅಂತ ನಟಿ ರುಕ್ಮಿಣಿ ವಸಂತ್ ಅವರೇ ಬರೆದುಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಹೆಸರಲ್ಲಿ ಕರೆ ಮಾಡಿ ವಂಚನೆಯನ್ನು ಮಾಡಲಾಗ್ತಾ ಇದೆ. ಮತ್ತು ನಂಬರ್ಗೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದು ನಂಬರ್ ಹಾಕಿದ್ದಾರೆ ನೋಡಿ. ಆ ನಂಬರ್ ತೋರಿಸ್ತಾ ಇದ್ದೀವಿ ನಿಮಗೆ. 9445893273 ಸಂಖ್ಯೆಯನ್ನು ಬಳಸುವ ವ್ಯಕ್ತಿಯೊಬ್ಬರು ನನ್ನಂತೆ ನಟಿಸಿ ಸುಳ್ಳು ನೆಪದಲ್ಲಿ ವಿವಿಧ ಜನರನ್ನು ತಲುಪ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ. ಹಾಗೂ ಇದೆಲ್ಲ ಕೂಡ ಫ್ರಾಡು, ನನ್ನ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಇದು ನನ್ನ ನಂಬರ್ ಅಲ್ಲ ಅನ್ನೋದನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ಬರುವಂತಹ ಯಾವುದೇ ಸಂದೇಶಗಳು ಅಥವಾ ಕರೆಗಳು ಸಂಪೂರ್ಣವಾಗಿ ನಕಲಿ ಆಗಿರುತ್ತೆ, ಫೇಕ್ ಆಗಿರುತ್ತೆ, ಫ್ರಾಡ್ ಅದು. ದಯವಿಟ್ಟು ಅಂತಹ ಸಂದೇಶಗಳಿಗೆ ಯಾವುದೇ ಪ್ರತಿಕ್ರಿಯೆಗಳನ್ನು ಕೊಡಬೇಡಿ. ಇಂತಹ ಕೃತ್ಯವು ಸೈಬರ್ ಅಪರಾಧದ ವ್ಯಾಪ್ತಿಗೆ ಬರುತ್ತೆ. ಅಂತಹ ವಂಚನೆ ಮತ್ತು ದಾರಿ ತಪ್ಪಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾದವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ. ಯಾವುದೇ ಸ್ಪಷ್ಟೀಕರಣ ಅಥವಾ ಪರಿಶೀಲನೆಗಾಗಿ ನೀವು ನೇರವಾಗಿ ನನ್ನನ್ನು ಅಥವಾ ನನ್ನ ತಂಡವನ್ನು ಸಂಪರ್ಕ ಮಾಡಬಹುದು ಅಂತ ಅವ್ರು ಬರೆದುಕೊಂಡಿದ್ದಾರೆ. ಈ ವಿಚಾರವಾಗಿ ಧನು ನೇರ ಸಂಪರ್ಕದಲ್ಲಿದ್ದಾರೆ, ಜಾಯ್ನ್ ಆಗ್ತಿದ್ದಾರೆ. ಧನು, ಈಗ ಎಷ್ಟು ಜನರಿಗೆ ಈ ರೀತಿ ಸಂದೇಶಗಳು ಹೋಗಿದೆ? ಸ್ಯಾಂಡಲ್ವುಡ್ನಲ್ಲಿ ಯಾರಾದರೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ರುಕ್ಮಿಣಿ ವಸಂತ್ ಕಡೆಯವರು ಅಥವಾ ರುಕ್ಮಿಣಿ ವಸಂತ್ ಅಂತ ಕಾಲ್ಗಳು ಹೋಗಿದ್ದಿದೆಯಂತ ಅವರೇನಾದರೂ ಹೆಸರುಗಳನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರಾ ಆ ಬಗ್ಗೆ? ಎಸ್ ಮಮತಾ, ನಟಿ ರುಕ್ಮಿಣಿ ವಸಂತ್ಗೆ ಈಗ ಸೈಬರ್ ವಂಚಕರಿಂದ ಮಹಾ ಮೋಸ ಆಗಿರ್ತಕ್ಕಂಥದ್ದು. ಒಂದು ನಂಬರನ್ನು ಬಳಸಿ ಅಪರಿಚಿತ ವ್ಯಕ್ತಿಯಿಂದ ಈಗ ಅವರ ಆಪ್ತ ವಲಯಕ್ಕೆ ಒಂದು ಮೆಸೇಜನ್ನು ಮಾಡ್ತಾರೆ, ಮತ್ತು ಹಣಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ವಂಚನೆ ಪ್ರಕರಣ ಈಗ ರುಕ್ಮಿಣಿ ವಸಂತ್ ಅವರ ಗಮನಕ್ಕೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ಪೋಸ್ಟನ್ನು ಹಾಕಿ ಸೈಬರ್ ಕ್ರೈಮ್ ಪೊಲೀಸರಿಗೂ ಹಾಗೂ ಬೆಂಗಳೂರಿನ ಪೊಲೀಸರಿಗೂ ಕೂಡ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಟ್ಯಾಗ್ ಅನ್ನು ಮಾಡಿದ್ದಾರೆ. ಈ ರೀತಿಯಾದಂತಹ ಒಬ್ಬ ಅಪರಿಚಿತ ವ್ಯಕ್ತಿ ಈ ನಂಬರನ್ನು ಬಳಸಿ ನನಗೆ ಮೋಸ ಮಾಡ್ತಾ ಇದ್ದಾರೆ, ವಂಚನೆಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ಯಾರು ಕೂಡ ಮೋಸ ಹೋಗಬೇಡಿ, ಇದರಿಂದ ಬರುವಂತಹ ಕರೆಗಳು ಮತ್ತು ಸಂದೇಶಗಳು ನನ್ನದಲ್ಲ, ಇದು ನನ್ನಂತೆ ನಟಿಸಿ ಅಥವಾ ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಮ್ಮ ಅಭಿಮಾನಿಗಳಿಗೆ, ತಮ್ಮ ಆಪ್ತ ವಲಯಕ್ಕೆ ಈಗ ನಟಿ ರುಕ್ಮಿಣಿ ವಸಂತ್ ಅವರು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಈಗ ನಟಿ ರುಕ್ಮಿಣಿ ವಸಂತ್ ಕೂಡ ನೀಡಿಲ್ಲ. ಯಾಕಂದರೆ ಯಾರ್ಯಾರಿಗೆ ಈ ರೀತಿಯಾದಂತಹ ಮೋಸವನ್ನು ಮಾಡಿದ್ದಾರೆ ಅಂದರೆ ಅವರ ಆಪ್ತ ವಲಯಗಳಿಗೆ ಯಾರ್ಯಾರಿಗೆ ಫೋನನ್ನು ಮಾಡಿ ಈ ವ್ಯಕ್ತಿ ಹಣಕ್ಕೆ ಆಗಲಿ ಅಥವಾ ನಾನು ರುಕ್ಮಿಣಿ ವಸಂತ್ ಅವರ ಒಂದು ಈ ರೀತಿ ಏನು ಸೋಗಿನಲ್ಲಿ ಅವರು ಮೆಸೇಜನ್ನು ಮಾಡಿದ್ದಾರೆ ಅಥವಾ ಯಾವ ರೀತಿ ಹಣಕ್ಕೆ ಏನು ಬೇಡಿಕೆ ಇಟ್ಟಿದ್ದಾರೆ ಅದು ಯಾವ ರೀತಿಯಾದಂಥ ಸ್ಪಷ್ಟನೆ ಈಗ ರುಕ್ಮಿಣಿ ವಸಂತ್ ಅವರೇ ಕೊಡಬೇಕು. ಆದರೆ ಸಂಪರ್ಕಕ್ಕೆ ರುಕ್ಮಿಣಿ ವಸಂತ್ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಈ ಒಂದು ವಿಷಯವನ್ನ ತಮ್ಮ ಅಭಿಮಾನಿಗಳಿಗೆ, ತಮ್ಮ ಆಪ್ತ ವಲಯಕ್ಕೆ ಒಂದು ಮುಟ್ಟಿಸಿದ್ದಾರೆ. ಜೊತೆಗೆ ಈ ರೀತಿಯಾದಂತಹ ಮಹಾಮೋಸಕ್ಕೆ ಮುಂದಾದಂಥ ವ್ಯಕ್ತಿ, ವಂಚನೆಗೆ ಮುಂದಾದಂಥ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನೋದು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ
ರುಕ್ಮಿಣಿ ವಸಂತ್ ನೀಡಿದ್ದಾರೆ. ಜೊತೆಗೆ ಮುಂದಿನ ದಿನದಲ್ಲಿ ಈಗ ಸೈಬರ್ ಕ್ರೈಮ್ ಪೊಲೀಸರಿಗೆ ಮತ್ತೆ ಹತ್ತಿರದ ಒಂದು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ನೀಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಮತಾ. ರೈಟ್, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇನ್ಸ್ಟಾಗ್ರಾಮ್ ಮೂಲಕ ಇನ್ನೊಂದು ಅಕೌಂಟನ್ನು ಆತ ಓಪನ್ ಮಾಡ್ಕೊಂಡಿರೋ ಸಾಧ್ಯತೆ ಇರುತ್ತೆ. ಬಟ್ ರುಕ್ಮಿಣಿ ವಸಂತ್ ಅವ್ರದ್ದು ಅಫಿಷಿಯಲ್ ಅಕೌಂಟ್, ವೆರಿಫೈಡ್ ಅಕೌಂಟು, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇವ್ರ ಖಾತೆಯಿಂದ ಯಾರಿಗಾದ್ರೂ ಮೆಸೇಜ್ ಬಂದರೆ, ಇನ್ನು ಫೋನ್ ನಂಬರ್ಗಳಿಂದ ಬಂದರೆ ಅದು ಸ್ಪ್ಯಾಮ್ ಅಂತ ಕೆಲ ನೆಟ್ವರ್ಕ್ಗಳು ಮುಂಚೆನೇ ಹೇಳುತ್ತೆ. ಕೆಲವು ಹೇಳಲಿಲ್ಲ ಅಂದರೆ ಇವ್ರು ಯಾಕೆ ಸುಮ್ಮನೆ ನಿಮಗೆ ಫೋನ್ ಮಾಡ್ತಾರೆ, ದುಡ್ಡು ಕೇಳ್ತಾರೆ ಅನ್ನೋದು ಯೋಚನೆ ಮಾಡಿ ಆಮೇಲೆ ಡೈರೆಕ್ಟಾಗಿ ಅವರಿಗೆ ಆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಸಾಧ್ಯ ಆದರೆ ಸೈಬರ್ ವಂಚಕರಿಗೆ ಪಾಠ ಕಲಿಸೋದಕ್ಕೆ ನೀವು ಒಂದು ಹೆಜ್ಜೆ ಇಡಿ. ಬಟ್ ಸೈಬರ್ ವಂಚಕರು ಯಾರನ್ನೂ ಬಿಡ್ತಿಲ್ಲ ಅನ್ನೋದಕ್ಕೆ ಇದೆಲ್ಲವೂ ಉದಾಹರಣೆ. ಸದ್ಯ ಏನು ಟ್ರೆಂಡಲ್ಲಿರುತ್ತೆ, ಯಾವ್ಯಾವ ವಿಚಾರಗಳು ಟ್ರೆಂಡಿಗೆ ಬರುತ್ತೆ ಅಂಥವನ್ನ ಯೂಸ್ ಮಾಡಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಸೈಬರ್ ವಂಚಕರು ಸದಾ ಹೊಸ ದಾರಿ ಕಂಡು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ರುಕ್ಮಿಣಿ ವಸಂತ್ ಕೂಡ ಹೊರತಾಗಿಲ್ಲ. ಮುಂಚೆ ಕಂಪೇರ್ ಮಾಡಿದ್ರೆ ಕಾಂತಾರ ಸಿನಿಮಾ ಆದಮೇಲೆ ಹೈಯೆಸ್ಟು ಮೀಮ್ಸು, ಟ್ರೋಲು, ಆಮೇಲೆ ಡಿಮ್ಯಾಂಡ್ ಎಲ್ಲ ಇರುವಂತಹ ನಟಿ ಈಕೆ. ಸೊ ಆಕೆಯ ಹೆಸರಲ್ಲಿ ತಾವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಕೆಲ ವಂಚಕರು ಮುಂದಾಗಿದ್ದಾರೆ. ಅವ್ರು ಹೆಡೆಮುರಿ ಕಟ್ಟಬೇಕಾಗಿರುವಂತಹ ಜವಾಬ್ದಾರಿ ಸೆನ್ ಮೇಲಿದೆ.